ನಮಸ್ಕಾರ. ಮುಖ್ಯಾಂಶಗಳು. ಏಪ್ರಿಲ್ 1ರಿಂದ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೋವಿಡ್ ಲಸಿಕೆ ನೀಡಲು ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ದೇಶದಲ್ಲಿ ಚುಚ್ಚುಮದ್ದಿನ ಕೊರತೆ ಇಲ್ಲ, ಪ್ರಕಾಶ್ ಜಾವಡೇಕರ್. 14ನೇ ಹಣಕಾಸು ಶಿಫಾರಸಿನ ಅನ್ವಯ ಪಂಚಾಯಿತಿಗಳಿಗೆ ನೇರ ಅನುದಾನ ವ್ಯವಸ್ಥೆ. ಕಂಪ್ಯೂಟರೀಕರಣಕ್ಕೆ ಒತ್ತು, ಸಚಿವ ಪುರುಷೋತ್ತಮ್ ರೂಪಾಲ. ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಹೆಚ್ಚಿನ ಆದ್ಯತೆ. ಪ್ರಸಕ್ತ ಬಜೆಟ್ನಲ್ಲಿ ಬಾಕಿ ಹಣ ಪಾವತಿಗೆ ಕ್ರಮ, ಸಿಸಿ ಪಾಟೀಲ್. ಹಾಗೂ ಭಾರತ ಇಂಗ್ಲೆಂಡ್ ಏಕದಿನ ಕ್ರಿಕೆಟ್ ಸರಣಿ, ಉತ್ತಮ ಸ್ಥಿತಿಯಲ್ಲಿ ಕೊಹ್ಲಿ ಪಡೆ. ವಾರ್ತೆಗಳ ವಿವರ. ದೇಶದಲ್ಲಿ ಏಪ್ರಿಲ್ 1ರಿಂದ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೋವಿಡ್ ಲಸಿಕೆಯನ್ನು ನೀಡಲು ಕೇಂದ್ರ ಸಚಿವ ಸಂಪುಟ ಸಮ್ಮತಿ ಸೂಚಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಅವರು ಕೊರೋನಾ ವೈರಸ್ ಕಾರ್ಯಪಡೆ ಹಾಗೂ ತಜ್ಞರ ಸಲಹೆಯ ಆಧಾರದ ಮೇಲೆ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಿದೆ. ಎಲ್ಲ ಅರ್ಹ ಫಲಾನುಭವಿಗಳು ತಕ್ಷಣವೇ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಲಸಿಕೆಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ದೇಶದಲ್ಲಿ ಕಲ್ಪಿಸಲಾಗುತ್ತಿರುವ ಕೋವಿಡ್ ತಡೆ ಲಸಿಕೆಗಳು ಅತ್ಯಂತ ಗುಣಮಟ್ಟದ್ದಾಗಿವೆ. ಈವರೆಗೆ ದೇಶದಲ್ಲಿ 4.85 ಕೋಟಿ ಮಂದಿಗೆ ಲಸಿಕೆ ಕಲ್ಪಿಸಲಾಗಿದೆ. ಕಳೆದ 24 ಗಂಟೆಗಳಲ್ಲಿ 32.50 ಲಕ್ಷ ಮಂದಿಗೆ ಕೊರೋನಾ ಲಸಿಕೆ ಡೋಸ್ಗಳನ್ನು ನೀಡಲಾಗಿದೆ. ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊರೋನಾ ಲಸಿಕೆ ಲಭ್ಯವಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಸಚಿವರು ತಿಳಿಸಿದರು. ಪ್ರಸ್ತುತ ಅನಾರೋಗ್ಯದಿಂದ ಬಳಲುತ್ತಿರುವ 45ರಿಂದ 60 ವರ್ಷ ವಯಸ್ಸಿನ ನಾಗರಿಕರು ಕೊರೋನಾ ಲಸಿಕೆ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಪ್ರಕಾಶ್ ಜಾವಡೇಕರ್ ಹೇಳಿದರು. और इसलिए कोई भी वैक्सीन ले, डॉक्टर के सलाह से दूसरा डोज ले और अपना नाम रजिस्टर करके पहले वैक्सीन ले ले, और 45 से ऊपर कोई भी हो उसको अब ये वैक्सीन मिलेगा. So today cabinet discussed one important issue of more vaccinations, as we have already achieved speedy and good vaccination campaign. Till today we have provided vaccinations to the tune of 4.85 lakh vaccines have been administered. In last 24 hours, more than 32 lakh vaccines were administered. As you know, all the health and frontline workers and people above 60 were allowed to, in batches, in phases, to take vaccines, and even it was allowed that anybody above 45 age with comorbidities will also get vaccine. 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಪಂಚಾಯಿತಿಗಳಿಗೆ ನೇರವಾಗಿ ನಿಧಿಯನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಖಾತೆ ರಾಜ್ಯ ಸಚಿವ ಪುರುಷೋತ್ತಮ್ ರೂಪಾಲ ಲೋಕಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸುತ್ತಿದ್ದ ಸಚಿವರು ಮಧ್ಯಪ್ರದೇಶದ ಹಲವು ಗ್ರಾಮ ಸಭೆಗಳಿಗೆ ಕಂಪ್ಯೂಟರ್ ಕಲ್ಪಿಸಿರುವ ಬಗ್ಗೆ ಸದಸ್ಯರ ವಿಷ್ಣುದತ್ತ ಶರ್ಮಾ ಪ್ರಸ್ತಾಪಿಸಿದಾಗ ಕೇಂದ್ರ ಸರ್ಕಾರ ಪಂಚಾಯಿತಿಗಳಿಗೆ ನೇರವಾಗಿ ಹಣವನ್ನು ನೀಡುತ್ತಿದೆ ಎಂದು ಉತ್ತರಿಸಿದರು. ಗ್ರಾಮ ಪಂಚಾಯಿತಿಗಳ ಕಂಪ್ಯೂಟರೀಕರಣಕ್ಕೆ 1.5 ಲಕ್ಷ ರೂಪಾಯಿ ಹಣ ನೀಡುತ್ತಿದ್ದು, ಈ ಹಣದ ವೆಚ್ಚದ ಬಗ್ಗೆ ಸಮನ್ವಯ ಸಾಧಿಸಲು ಸಂಸದರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗುವುದೇ ಎಂಬ ಬಿಜೆಪಿ ಸದಸ್ಯ ರಾಜೀವ್ ಪ್ರತಾಪ್ ರೂಢಿಯವರ ಸಲಹೆಗೆ ಸ್ಪಂದಿಸಿದ ಸಚಿವರು ಇದೊಂದು ಉತ್ತಮ ಸಲಹೆ, ಈ ನಿಟ್ಟಿನಲ್ಲಿ ಪರಿಶೀಲಿಸಲಾಗುವುದು ಎಂದು ಹೇಳಿದರು. कि ये पंचायतों की ओर से, जिला परिषदों की ओर से और हमारे कई सांसदों की ओर से भी हमें ये सुझाव मिलते रहे थे कि तहसील पंचायत और जिला परिषद के लोग ये महसूस कर रहे हैं कि ग्राम पंचायत के सरपंच तो पावरफुल हो गए, मगर हमारे पास कोई सुविधा नहीं होने की वजह से हम थोड़े दुखी हो रहे हैं. उसके दुख का निवारण हमारे प्रधानमंत्री जी ने और हमारे तोमर जी ने कर दिया है, और अगले 15
माननीय मंत्री जो ಸಂಸದರ उत्तर दे रहे हैं, ಕ್ಷೇತ್ರಗಳಲ್ಲಿ ಬಿತ್ತನೆ ಬೀಜ ಕೊರತೆ ಸಂಬಂಧ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಹಂಚಿಕೊಳ್ಳಬೇಕು ಎಂದು सचिವರು ಮನವಿ ಮಾಡಿದರು. जिस विषय पर और विशेष रूप से पंचायत स्तर पर कंप्यूटर या अन्य उपस्कर या उपकरण उपलब्ध कराने की बात है, क्योंकि 1.5 लाख रुपए की राशि भारत सरकार के एक मंत्रालय के द्वारा प्रत्येक पंचायत में इस उपकरण को जोड़ने के लिए लगाया जा रहा है। क्या आप इस बात की समन्वय स्थापित करके आपका मंत्रालय RGSY योजना के तहत देश के 2.5 लाख ग्राम पंचायतों में जहां कनेक्शन फ्री दिया जा रहा है, क्या आप ऐसी कोई व्यवस्था उसी राशि में या अन्य राशि लगाकर करना चाहेंगे, ताकि सुचारू रूप से प्रामाणिकता मिल सके कि इन स्थानों में ग्राम पंचायत जो हमारे गांवों में है, पंचायतों में है, वहां इस प्रकार का कंप्यूटर उपकरण और विशेष करके पंचायत सेवकों को उपलब्ध करा दी जाए। Sir, as rightly said by my friend, of course it is ಬಿತ್ತನೆ ಬೀಜದ ಕೊರತೆ ಉಂಟಾಗದಂತೆ ರಾಜ್ಯಗಳು ಮುಂಚಿತವಾಗಿಯೇ ದಾಸ್ತಾನು ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ. ದೇಶದಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆಯನ್ನು ತಗ್ಗಿಸಲು ಹಲವು ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಸಾವಯವ ಗೊಬ್ಬರ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ. ನ್ಯಾನೋ ಗೊಬ್ಬರಗಳ ಬಳಕೆ ಹೆಚ್ಚಿಸಲು ಯೋಜನೆಯೊಂದನ್ನು ರೂಪಿಸಲಾಗುತ್ತಿದೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರಗಳ ಖಾತೆ ಸಚಿವ ಡಿವಿ ಸದಾನಂದಗೌಡ ಹೇಳಿದರು. really ರಾಷ್ಟ್ರೀಯ ಫರ್ಟಿಲೈಸರ್ ಸಂಸ್ಥೆಯಿಂದ ಬಂಡವಾಳ ಹಿಂತೆಗೆತದಿಂದ ಬರುವ ಹಣವನ್ನು ಹಸಿರು ಗೊಬ್ಬರಗಳ ಪ್ರೋತ್ಸಾಹಕ್ಕೆ ಬಳಸಬೇಕು ಎಂಬ ಸದಸ್ಯರ ಸಲಹೆಗೆ ಸ್ಪಂದಿಸಿದ ಸಚಿವರು, ಸರ್ಕಾರ ಬಂಡವಾಳ ಹಿಂತೆಗೆತ ಕ್ರಮವನ್ನು ಆರಂಭಿಸಿಲ್ಲ ಎಂದರು. ರಸಗೊಬ್ಬರಗಳ ಸಹಾಯಧನವನ್ನು ಕಂಪನಿಗಳ ಬದಲಾಗಿ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲು ಸರ್ಕಾರ ಪರಿಶೀಲಿಸುತ್ತಿದ್ದು, ಈ ಸಂಬಂಧ ಸಾಕಷ್ಟು ಚರ್ಚೆ ನಡೆಸಬೇಕಿದೆ. ಸಂಪುಟ ಕಾರ್ಯದರ್ಶಿ ನೇತೃತ್ವದ ಸಮಿತಿ ಸಭೆ ಸೇರಿ ಈ ಸಂಬಂಧ ಚರ್ಚಿಸಿದೆ. ಇದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದನ್ನು ಎಲ್ಲ ಭಾಗಿದಾರರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವರು ಉತ್ತರಿಸಿದರು. soil health is kept in good condition, and even the production has gone high, and even we have seen that the cost of the fertilizer has come down. So these are the initiatives that we are taking, and we are giving all sorts of support. Already the fertilizer control order that has permitted for nano fertilizers also, the agriculture department has given this. So we are taking several steps to initiate to see that this chemical fertilizer should be reduced in the coming days, sir. ರಾಜ್ಯಸಭೆಯಲ್ಲಿಂದು ಸಭಾಪತಿ ಎಂ ವೆಂಕಯ್ಯನಾಯ್ಡು ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅವರ 90ನೇ ಹುತಾತ್ಮ ವಾರ್ಷಿಕೋತ್ಸವವನ್ನು ಪ್ರಸ್ತಾಪಿಸಿದರು. ಈ ಮೂವರು ಅಪ್ರತಿಮ ದೇಶಭಕ್ತರ ಶೌರ್ಯ, ತ್ಯಾಗ, ಬಲಿದಾನಗಳು ದೇಶಕ್ಕೆ ಸದಾ ಸ್ಫೂರ್ತಿ ಎಂದು ಸಭಾಪತಿ ನುಡಿದರು. ಹುತಾತ್ಮ ತ್ರಿಮೂರ್ತಿಗಳ ಆತ್ಮಕ್ಕೆ ಶಾಂತಿ ಕೋರಿ ಸದಸ್ಯರು ಎದ್ದು ನಿಂತು 2 ನಿಮಿಷ ಮೌನ ಆಚರಿಸಿದರು. March 2021 is the 90th anniversary of the martyrdom of the legendary heroes of our freedom struggle, Sardar Bhagat Singh Ji, Sri Rajguru and Sri Sukhdev, who laid down their lives on this day in the year 1931, displaying great valor, undaunted courage and exemplary patriotism towards our motherland. These martyrs not only strived to free our nation from the clutches of colonial rule, but also envisaged a just and equal society devoid of communalism, hatred, economic disparity, and retrogressive ideas. The trio have become household names in our country as shining beacons of selfless sacrifice and patriotism. The ideas and values they stood for have inspired all of us and will continue to inspire the generations to come. On this occasion, let us resolve to uphold the cherished values these martyrs lived and laid down their lives for the cause of our nation. I request members to rise in their respective places and observe silence as a mark of respect to the memory of these brave martyrs. ನಂತರ ಸದಸ್ಯರು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿದರು.
ಕರ್ನಾಟಕದ ಎಲ್ ಹನುಮಂತಯ್ಯ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ 70,000 ಜನಸಂಖ್ಯೆಯನ್ನು ಹೊಂದಿದೆ. ಈ ಪ್ರದೇಶ ಅತ್ಯಂತ ಕಡಿಮೆ ಅಪರಾಧ ಪ್ರಮಾಣವನ್ನು ಹೊಂದಿದೆ. ಆದರೆ ಅಲ್ಲಿನ ಆಡಳಿತ ಸಮಾಜ ವಿರೋಧಿ ಕೃತ್ಯ ನಿಗ್ರಹ ಸಂಬಂಧ ಜಾರಿಗೊಳಿಸಿರುವ ವಿಶೇಷ ಕಾಯ್ದೆ ಜನಸಾಮಾನ್ಯರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಮೊಟಕುಗೊಳಿಸುತ್ತವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಲಕ್ಷದ್ವೀಪದಲ್ಲಿ ಕಾನೂನು ಸುವ್ಯವಸ್ಥೆ, ಅಪರಾಧಗಳನ್ನು ನಿಗ್ರಹಿಸಲು ಹಾಲಿ ಇರುವ ಕಾನೂನುಗಳೇ ಸೂಕ್ತವಾಗಿದ್ದು, ಹೊಸ ಕಾಯ್ದೆಯ ಅನುಷ್ಠಾನದ ಅಗತ್ಯವಿಲ್ಲ. ಕೂಡಲೇ ಆ ಕಾಯ್ದೆಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. Sir, the peaceful society living in harmony with nature would be threatened and driven to become insecure and unsafe in their own society, which all these years they were enjoying. As the existing laws are more than sufficient to deal with the crimes which are happening in Lakshadweep, and not very serious crimes have been reported so far. So the proposed PASA Act, Prevention of Anti-Social Activities Act, is unwarranted in a peaceful and law-binding territory like Lakshadweep. Sir, the apprehension of the people representatives of that area and some of the officials of that area also feel this act in this small territory is unwarranted. ವಿಧಾನಸಭೆ ಕಲಾಪ ಇಂದು ಬೆಳಗ್ಗೆ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸಚಿವ ದಿವಂಗತ ಬಿಡಿ ಬಸವರಾಜ್ ಅವರಿಗೆ ಸಂತಾಪ ನಿರ್ಣಯ ಮಂಡಿಸಿದರು. ವಿಷಾದದಿಂದ ತಿಳಿಯಬಯಸುತ್ತೇನೆ. ಶ್ರೀ ಬಿಡಿ ಬಸವರಾಜು ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ಬಿಡಿ ಬಸವರಾಜು ಅವರು ದಿನಾಂಕ 11/8/1938 ಜನಿಸಿದ್ದು BA ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಕಾಫಿ ಬೆಳೆಗಾರರಾಗಿದ್ದ ಶ್ರೀಯುತರು ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ನಮ್ಮ ಜಿಲ್ಲೆಯವರು ಸತ್ತೋದ್ರು. ಕುತ್ಕೊಳ್ರಿ ಒಂದು ನಿಮಿಷ, ನಾನು ಗೊತ್ತಿದೆ, ನೋಡ್ತಿದ್ದೀನಿ. ಧ್ವನಿಗೂಡಿಸ್ತಾ ಮಾಜಿ ಸಚಿವ BD ಬಸವರಾಜ್ ಅವರು ನಿನ್ನೆ ನಿಧನರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಜನತಾ ಪಕ್ಷದಲ್ಲಿ ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಚಿವರು ಹಾಗೂ ಶಾಸಕರು ಬಸವರಾಜ್ ಅವರ ಸೇವೆಯನ್ನು ಸ್ಮರಿಸಿದರು. ಮುಖ್ಯಮಂತ್ರಿ ಬಸವರಾಜ್ ಜನಪರ ಕಾಳಜಿಯುಳ್ಳ ನಾಯಕರಲ್ಲಿ ಒಬ್ಬರಾಗಿದ್ದರು ಎಂದರು. 1985 ವಿಧಾನಸಭೆ ಪ್ರವೇಶಿಸಿದರು. ಬಳಿಕ ಬಿಡಿ ಬಸವರಾಜ್ ಅವರ ಗೌರವಾರ್ಥ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನ ಆಚರಿಸಿದರು. ನೇರ ನಿಷ್ಠುರ ನಡೆನುಡಿಗಳಿಂದ ಹೆಸರಾಗಿದ್ದ ಬಸವರಾಜ್ ಅವರು ತಮ್ಮ ಕ್ಷೇತ್ರದ ಜನತೆಯ ಕ್ಷೇಮಾಭಿವೃದ್ಧಿ ಕುರಿತು ಅಪಾರ ಕಾಳಜಿ ಹೊಂದಿದ್ದರು. ಅವರ ನಿಧನದಿಂದ ಮೌಲ್ಯಾಧಾರಿತ ರಾಜಕಾರಣ ಪ್ರತೀಕದಿಂದ ಒಬ್ಬ ನಾಯಕನನ್ನು ಕಳೆದುಕೊಂಡಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಅವರ ಕುಟುಂಬದ ವರ್ಗದವರಿಗೆ ಇದನ್ನು ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ನಂತರ ಪ್ರತಿಪಕ್ಷಗಳ ಸದಸ್ಯರು ಸಿಡಿ ಪ್ರಕರಣವನ್ನು ಮುಂದಿಟ್ಟು ಸದನದ ಬಾವಿಗಿಳಿದು ಗದ್ದಲವೆಬ್ಬಿಸಿದರು. ಇದರ ಮಧ್ಯೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗಾಗಲೇ ಉತ್ತರ ನೀಡಿದೆ, ಜೊತೆಗೆ ಎಸ್ಐಟಿಯಿಂದ ತನಿಖೆಯನ್ನು ನಡೆಸುತ್ತಿದೆ ಎಂದು ತಿಳಿಸಿದರು. ಆದರೂ ಗದ್ದಲ ಮುಂದುವರಿದ ಕಾರಣ ಕೆಲಕಾಲ ಕಲಾಪವನ್ನು ಮುಂದೂಡಲಾಯಿತು. ನೀವು ಪ್ರಶ್ನೋತ್ತರ ಆದ್ಮೇಲೆ ಮತ್ತೇನು ಅಂತ ಚರ್ಚೆ ಮಾಡಬಹುದು. ಪ್ರಶ್ನೋತ್ತರ ಮುಗಿದ ಮೇಲೆ ಮುಂದೆ ಕಲಾಪ ಪುನರಾರಂಭವಾದಾಗ ಕಾಂಗ್ರೆಸ್ ಸದಸ್ಯರ ಗದ್ದಲ ಮುಂದುವರಿದ ಪರಿಣಾಮ ಸಭಾಧ್ಯಕ್ಷರು ಕಲಾಪವನ್ನು ಮತ್ತೆ ಮುಂದೂಡಿದರು. ಸತ್ಸಂಪ್ರದಾಯ ಅಲ್ಲ ಇದು. ಮಾನ್ಯ ಅಧ್ಯಕ್ಷರೇ, ಸಿಡಿ ತಯಾರು ಮಾಡೋ ಫ್ಯಾಕ್ಟರಿ ಹಾಕ್ಯಾರ ಅವರು. ಈಗ ಪ್ರಶ್ನೋತ್ತರ ಸದನದ ಎಲ್ಲ ಸದಸ್ಯರ ಬಹಳ ದೊಡ್ಡ ಒಂದು ಜವಾಬ್ದಾರಿ. ಪ್ರಶ್ನೋತ್ತರದಲ್ಲಿ ಭಾಗವಹಿಸುವಂತ ಬಹಳ ದೊಡ್ಡ ಪ್ರಮುಖವಾದಂತ ಒಂದು ಅವಕಾಶ. ಪ್ರಶ್ನೋತ್ತರ ಮುಗಿಸಿ ಮೊದಲು ಆಮೇಲೆ ಮಾತಾಡೋಣ. ಪ್ರಶ್ನೋತ್ತರ ಮುಗಿದು ಬಿಡ್ಲಿ, ಆಮೇಲೆ ಮಾತಾಡೋಣ. ಅಲ್ಲ, ಪ್ರಶ್ನೋತ್ತರ ಮುಗಿಸಿದ ಮೇಲೆ ಮಾತಾಡೋಣ ಅಂತ.
ಏನು ಸರ್ಕಾರದವ್ರ ಮೌನ ಏನು? ಬೊಮ್ಮಾಯಿ ಅವರು ಸಂಸದೀಯ ಸಚಿವರು ಸಮುದ್ರ ಅವರು ಎಲ್ಲೋ ಕಳೆದು ಹೋಗಿದ್ದಾರೆ. ಕರ್ನಾಟಕದಲ್ಲಿ ಅವರು ಬಾವಿಗೆ ಬಿದ್ದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಏನು ಅಂತ ಕೇಳ್ತಿದ್ದೀನಿ. ನಾನು ಪ್ರಶ್ನೋತ್ತರ ಮುಗಿದ ಮೇಲೆ ಇದೆಲ್ಲ ಮಾಡಲಿ. ಪ್ರಶ್ನೋತ್ತರ ಮೊದಲು ಮುಗಿಸೋಣ, ಯಾಕೆಂದ್ರೆ ಎಲ್ಲಾ ಸದಸ್ಯರಿಗೆ ಅದರನ್ನು ಕೇಳೋ ಅವಕಾಶ ಇರುತ್ತೆ ಅಂತ ನಾನು ಹೇಳಿದೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಈ ವಿಚಾರದಲ್ಲಿ ನಿನ್ನೆ ಸುದೀರ್ಘವಾಗಿ ಚರ್ಚೆ ಆಗಿ ಸರ್ಕಾರ ಉತ್ತರ ಕೊಟ್ಟಿದೆ. ಗುಣಮಟ್ಟದ ಪರಿಶೀಲನೆ ನಂತರ ಮರಳು ದಿಬ್ಬಗಳ ಮಾರಾಟಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ನ ಪ್ರತಾಪ್ ಚಂದ್ರ ಶೆಟ್ಟಿಯವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಮರಳು ಗುಣಮಟ್ಟ ಪರಿಶೀಲಿಸಲು ಈಗಾಗಲೇ ಸಮಿತಿ ರಚಿಸಲಾಗಿದೆ. ಸಮಿತಿ ನೀಡುವ ವರದಿ ಆಧಾರದ ಮೇಲೆ ಮರಳು ಮಾರಾಟ ಮಾಡಲಾಗುತ್ತಿದೆ. ಒಂದು ವೇಳೆ ಗುಣಮಟ್ಟದಲ್ಲಿ ಕಳಪೆ ಕಂಡುಬಂದಲ್ಲಿ ಅಂತಹ ಮರಳು ದಿಬ್ಬಗಳ ಮಾರಾಟವನ್ನು ಸ್ಥಗಿತಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. 5 ppm ತನಕ ಏನು ಬರ್ತದೆ ಸಾಲ್ಟ್ ಕಂಟೆಂಟ್ಸ್ ಇರುವಂತದ್ದು, ಅದನ್ನು ಹೊರತುಪಡಿಸಿ ನಾವು ಮರಳನ್ನ ಬಿಲ್ಡಿಂಗ್ ಗಳಿಗೆ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದೀವಿ. ಅದು 5 ppm ನಲ್ಲಿ ಬಂದಿರುವಂತದ್ದು ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಯಾವುದೇ ಕಟ್ಟಡವನ್ನು ಕಟ್ಟಿದಾಗ ಅಲ್ಲಿ ಅದು ಸ್ಟ್ರೆಂತ್ ಕಡಿಮೆ ಆಗ್ತದೆ, ಸ್ಟ್ರೆಂತ್ ವೇರಿಯೇಷನ್ ಆಗ್ತದೆ. ಇದು ಪ್ರತಿ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಆಗ್ತಾ ಇದೆ. ಅಂದ್ರೆ ಒಂದ್ ವರ್ಷದಿಂದ ನಾವು 10 ವರ್ಷದಿಂದ ತೊಗೊಂಡಿದ್ದು ಈ ವರ್ಷದ್ದು ಆ ಸಾಲ್ಟ್ ಕಂಟೆಂಟ್ ಲೆಂತ್ ವೇರಿಯೇಷನ್ ಆಗ್ತಾ ಇರೋದ್ರಿಂದ ಅದಕ್ಕೊಂದು ಕಮಿಟಿ ಮಾಡಿದೆ. ಅದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್ದವ್ರಿಗೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಕೊಡ್ಲಿಕ್ಕೆ, ಅದ್ರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಮೈನ್ಸ್ ಅಂಡ್ ಜಿಯಾಲಜಿ, ನಂತರ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಈ ರೀತಿ DC ಅವರ ಅಧ್ಯಕ್ಷತೆಯಲ್ಲಿ 7 ಜನದ ಕಮಿಟಿ ಇದೆ. ಆ ಕಮಿಟಿಯವರು ಯಾವ್ದು ಸೂಕ್ತ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆ ಸ್ಯಾಂಡು, ಯಾವ್ದು ಸೂಕ್ತ ಇಲ್ಲ ಮತ್ತು ಆ ಲೆಂತ್ ಎಲ್ಲಿವರೆಗೆ ಬಂದಿದೆ ಅನ್ನೋದನ್ನ ಸ್ಟಡಿ ಮಾಡಿ ಅದನ್ನ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಆ ಆಧಾರದ ಮೇಲೆ ನಾವು ಮರಳು ದಿಬ್ಬಗಳನ್ನ ನಾವು ಆಕ್ಸಿಜನ್ ಕೊಡ್ತಾ ಇದ್ದೀವಿ. ಇದು ಪ್ರಚಲಿತ ನಡ್ಕೊಂಡು ಬಂದಿರತಕ್ಕಂಥ ವಿಧಾನ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು, ಖಾಸಗಿಯವರು ಅದರ ಬಳಕೆ ಮಾಡಲಿ ಬಿಡ್ಲಿ, ಅದು ಅವರು ಅದನ್ನ ನೀರು ಹಾಕಿ ಅದನ್ನು ಉಪ್ಪನ್ನು ಹೊರತೆಗೆದು ಬಳಕೆ ಮಾಡ್ತಕ್ಕಂಥದ್ದು ಮುಂಚಿನಿಂದ ನಡ್ಕೊಂಡು ಬಂದಿದೆ. ಅದು ಮಾಡಿಲ್ಲ ಅಂತ ಹೇಳೋದಿಲ್ಲ, ಖಾಸಗಿಯವರು ಬಳಕೆ ಮಾಡ್ತಾರೆ. ಆದರೆ ಸರ್ಕಾರಿ ಸ್ವಾಮ್ಯದ ಯಾವುದೇ ಉದ್ದಿಮೆಗಳಲ್ಲಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಇನ್ನೂ ಮಾಡಲಿಕ್ಕೆ ಅವಕಾಶ ಕೊಡದೇ ಇರೋದು ಒಳ್ಳೇದು. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಏನೇ ಭಾಷಣ ಮಾಡ್ಬೋದು ಅಥವಾ ನೀವೇನೇ ಉತ್ತರ ಕೊಡ್ಬೋದು, ಆ ಉತ್ತರ ಅನ್ನತಕ್ಕಂಥ ಸರ್ಕಾರದ ಉತ್ತರ ಆಗುತ್ತೆ. ಆಗ ಸಾರಾಸಗಟಾಗಿ ಅದನ್ನ ಮಾಡಿ ಮುಂದಿನ ಅನಾಹುತಕ್ಕೆ ದಾರಿ ಆಗಬಾರ್ದು ಅನ್ನತಕ್ಕಂಥ ಪ್ರಶ್ನೆ. ಸನ್ಮಾನ್ಯ ಸಭಾಪತಿಗಳೇ, ಈಗ ಅವ್ರೇನು ನಾವು ಅದನ್ನ ಗುಣಮಟ್ಟವನ್ನ ಚೆಕ್ ಮಾಡಿಸ್ತೀವಿ, ಅದು PWD ಅವರಿಂದ ಅಥವಾ ಒಂದು NABL ಅಂತಿದೆ, ನ್ಯಾಷನಲ್ ಅಕ್ರೆಡಿಟೇಷನ್ ಬೋರ್ಡ್ ಫಾರ್ ಲ್ಯಾಬೊರೇಟರಿ ಅನ್ನೋದು, ಅದ್ರ ಕಡೆ ಉಸ್ಕಿನ ಗುಣಮಟ್ಟವನ್ನ ಚೆಕ್ ಮಾಡಿ ಮತ್ತೆ ಅಲ್ಲಿರುವಂತದ್ದು ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂತೆ ಚೆಕ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಇದಕ್ಕೆ ಎಷ್ಟೆಷ್ಟು ಮಾಡಿದಾರೆ ಇಲ್ಲ ಅನ್ನೋದನ್ನ ಡಿಟೇಲ್ ರಿಪೋರ್ಟ್ ತಂದು ನಿಮಗೆ ಆಮೇಲೆ ಅದ್ರ ರಿಪೋರ್ಟ್ ಒಪ್ಪಿಸ್ತೀನಿ. ಅದ್ರ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುವಂತದ್ರಲ್ಲಿ ಏನಾದ್ರೂ ದಿಬ್ಬಗಳನ್ನ ಉಸ್ಕಿನ ಮರಳಿನ ದಿಬ್ಬಗಳನ್ನು ಕೊಟ್ಟಿದ್ರಂದ್ರೆ ಅದ್ರ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿಸೋದ್ರ ಕಡೆ ಗಮನ ಹೇಳಿದ್ರಿ. ಕರ್ನಾಟಕ ಸದಾ ಕೈಗಾರಿಕಾ ಸ್ನೇಹಿ ರಾಜ್ಯವಾಗಿದೆ. ವಿದೇಶಿ ನೇರ ಬಂಡವಾಳ ಆಕರ್ಷಣೆಯಲ್ಲಿ ಕರ್ನಾಟಕ ಇಡೀ ದೇಶದಲ್ಲೇ ಕಳೆದ 3 ವರ್ಷಗಳಿಂದ 2 ಮತ್ತು 3ನೇ ಸ್ಥಾನದಲ್ಲಿದೆ. ಕೊರೋನಾ ಸೋಂಕು ಸಮಯದಲ್ಲೂ ರಾಜ್ಯಕ್ಕೆ ಹೆಚ್ಚು ಬಂಡವಾಳ ಆಕರ್ಷಣೆ ಮಾಡಲಾಗಿದೆ. ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೆ ಆಸಕ್ತಿ ತೋರಿವೆ. ಕೊರೋನಾ ಹಿನ್ನೆಲೆಯಲ್ಲಿ ಚೈನಾದಿಂದ ಹೊರಬರುವ ಕಂಪನಿಗಳನ್ನು ರಾಜ್ಯಕ್ಕೆ ಆಹ್ವಾನಿಸುವ ಸಂಬಂಧ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ರಚಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಹೀಗಾಗಿ ಅವರ ಅಡಿಯಲ್ಲಿ ನೋಡುವಂತದ್ದು ಆ ಹಿನ್ನೆಲೆಯಲ್ಲಿ ಮತ್ತು ನಾವು ಒಂದು ಡಿಮಾಂಡ್ ಮಾಡಿದ್ದೀವಿ. ಈ ಏನು ಕೊಚ್ಚಿನ್ದಲ್ಲಿದೆ ಆ ಕಮಿಷನ್ ಆಫೀಸು ಬೆಂಗಳೂರಿಗೆ ಬರಬೇಕನ್ನುವಂಥದ್ದು. ರಾಜ್ಯದ ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸದಿದ್ದರೆ ಅಂತಹ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಕೈಗಾರಿಕೆಗಳ ಸ್ಥಾಪನೆಗೆ ಜಮೀನು ಕಳೆದುಕೊಂಡ ರೈತರ ಕುಟುಂಬದ ಸದಸ್ಯರಿಗೂ ಉದ್ಯೋಗ ನೀಡಬೇಕು ಎಂಬ ಷರತ್ತು ವಿಧಿಸಲಾಗಿದೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದರು. ಈಗಾಗಲೇ ಈ ಎಕ್ಸ್ಪೋರ್ಟ್ ಬಗ್ಗೆ ಇನ್ನೂ ಹೆಚ್ಚಳ ಮಾಡಬೇಕನ್ನುವಂಥದ್ದು, ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಮತ್ತು ಈಗಾಗಲೇ ನಾವು ಅಂಕಿ ಸಂಖ್ಯೆ ಕೊಟ್ಟ ಪ್ರಕಾರ ಎಕ್ಸ್ಪೋರ್ಟ್ ಜಾಸ್ತಿನೂ ಆಗ್ತಾ ಇದೆ. ಇನ್ನೂ ಹೆಚ್ಚಳ ಮಾಡುವಂಥದ್ದು, ಅದಕ್ಕೆ ಆ ಒಂದು ಇಂಡಸ್ಟ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡುವಂಥದ್ದು ಮತ್ತೊಂದು ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಅದರ ಬಗ್ಗೆ ಯಾಕಂದರೆ ಅವರು ಪ್ರಶ್ನೆಯಲ್ಲಿ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಯಾವುದೇ ಪ್ರಶ್ನೆ ಕೇಳದಿದ್ದರಿಂದ ಮಾಹಿತಿ ಇಲ್ಲ.
ಆ ಮಾಹಿತಿಯನ್ನು ಒದಗಿಸಿ ನಾನು ಅವ್ರಿಗೆ ಕೊಡ್ತೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ. ಸಣ್ಣ ಕೈಗಾರಿಕೆಗಳಿಗೆ ಬಿಡುಗಡೆ ಮಾಡಬೇಕಿದ್ದ 147 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಇದರಿಂದ 227 ಘಟಕಗಳಿಗೆ ಅನುಕೂಲವಾಗಲಿದೆ. ಪ್ರಸಕ್ತ ಸಾಲಿನ ಬಜೆಟ್ ಅಂಗೀಕಾರ ಬಳಿಕ ಸಣ್ಣ ಕೈಗಾರಿಕೆಗಳಿಗೆ ನೀಡಬೇಕಾದ ಬಾಕಿ ಹಣವನ್ನು ಪಾವತಿಸಲಾಗುವುದು ಎಂದು ಸಣ್ಣ ಕೈಗಾರಿಕಾ ಸಚಿವ ಸಿಸಿ ಪಾಟೀಲ್ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕೋವಿಡ್-19 ಕಾರಣಕ್ಕೆ ಪದವಿ ಕೋರ್ಸುಗಳ ಆಫ್ಲೈನ್ ತರಗತಿಗಳು ನಿಲ್ಲುವುದಿಲ್ಲ ಹಾಗೂ ಪರೀಕ್ಷೆಗಳು ಕೂಡ ನಿಗದಿತ ವೇಳಾಪಟ್ಟಿಯಂತೆ ನಡೆಯಲಿವೆ ಎಂದು ಉನ್ನತ ಶಿಕ್ಷಣ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್ ತಿಳಿಸಿದ್ದಾರೆ. ಕೋವಿಡ್ 2ನೇ ಅಲೆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಉನ್ನತ ಶಿಕ್ಷಣ ವಿಭಾಗದ ಪರಿಸ್ಥಿತಿಯನ್ನು ಅವಲೋಕನ ನಡೆಸಿದ ಅವರು, ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಈಗಾಗಲೇ ನಿಗದಿಯಾಗಿರುವ ಪರೀಕ್ಷೆಗಳು ನಡೆಯಲಿವೆ. ಸರ್ಕಾರ ಹೊರಡಿಸಿರುವ ಮಾದರಿ ವೇಳಾಪಟ್ಟಿಯಂತೆ ವಿಶ್ವವಿದ್ಯಾಲಯಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಅನುಸಾರ ಹಾಲಿ ನಡೆಯುತ್ತಿರುವ ಆಫ್ಲೈನ್ ತರಗತಿಗಳನ್ನು ಹಾಗೆಯೇ ಮುಂದುವರೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕೋವಿಡ್ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸಲು ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಹಾಗೂ ಮಹಾವಿದ್ಯಾಲಯಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಪರೀಕ್ಷೆಗಳು ನಡೆಯುವಂಥದ್ದಾಗುತ್ತೆ ಮತ್ತು ತರಗತಿಗಳು ನಡೆಯುವಂಥದ್ದಾಗುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಈ ಪ್ರಕಾರದಲ್ಲಿ ನಡೆಯುವಂಥದ್ದಾಗುತ್ತೆ ಮತ್ತು ಯಾವುದೇ ರೂಮರ್ ಅಥವಾ ವದಂತಿಗಳಿಗೆ ಕಿವಿಗೊಡಬೇಡಿ. ಈಗ ಸ್ಪಷ್ಟವಾಗಿ ಈಗ ನಡೀತಿರುವಂಥ ಪರೀಕ್ಷೆ ಮುಂದುವರಿಯುತ್ತೆ ಮತ್ತು ತರಗತಿಗಳು ಮುಂದುವರಿಯುವಂಥದ್ದಾಗುತ್ತೆ. ಕೋವಿಡ್-19ನ ಒಂದು ಸೋಂಕಿನ ಕಾಯಿಲೆ ಹಿನ್ನೆಲೆಯಲ್ಲಿ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನು ಸಂಬಂಧಪಟ್ಟ ಸಂಸ್ಥೆಗಳು ಎಲ್ಲವೂ ಕ್ರಮವನ್ನು ವಹಿಸುವಂಥದ್ದಾಗುತ್ತೆ, ಸರ್ಕಾರದಿಂದಲೂ ವಹಿಸುವಂಥದ್ದಾಗುತ್ತೆ. ತಾವೂ ಸಹ ಎಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರಕ್ಷಣೆಗಳನ್ನು, ಮಾಸ್ಕ್ ಧರಿಸುವಂಥದ್ದು, ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ನ ಬಳಕೆ ಮಾಡುವಂಥದ್ದು ಇವೆಲ್ಲ ಮಾಡಿಕೊಂಡು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಮಾಡಿ ಇದು ಮುಂದುವರಿಯುತ್ತೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸಂಬಂಧಿಸಿ ಇಂದು ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮಕ್ಕೆ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಖಾತೆ ಸಚಿವ ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಚಾಲನೆ ನೀಡಿದರು. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡಿರುವ ಹಲವು ಯೋಜನೆಗಳ ಮಾಹಿತಿಯನ್ನೊಳಗೊಂಡ ಸವಾಲಿನ ಪರ್ವದ ಸಾಹಸಗಾಥೆ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಬಳಿಕ ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಕಿರುಸಾಲ ಸೌಲಭ್ಯ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ 8,000 ರೂಪಾಯಿ ಸಾಲ, 2,000 ರೂಪಾಯಿ ರಿಯಾಯಿತಿ ಸೇರಿ ಒಟ್ಟು 10,000 ರೂಪಾಯಿ ಸಾಲ ಸೌಲಭ್ಯ ಇಲಾಖೆ ಕಲ್ಪಿಸಿದೆ. ಈಗಾಗಲೇ ರಾಜ್ಯಾದ್ಯಂತ 44,860 ಅರ್ಜಿಗಳು ಬಂದಿವೆ ಎಂದು ತಿಳಿಸಿದರು. 10,000ರಲ್ಲಿ 8,000 ರೂಪಾಯಿ ಸಾಲ, 2,000 ರೂಪಾಯಿ ಸಬ್ಸಿಡಿ. ಈ ರೀತಿ ನಾವು ಅತಿ ಕಡು ಬಡು ಏನಿರ್ತಾರೋ ಅವ್ರಿಗೆ ಈ ರೀತಿ ನಾವು ಅವ್ರಿಗೆ ಒಂದು ಸಹಾಯಧನ ಕೊಡ್ತೀವಿ. ಅದರಿಂದ ಅವರು ಬೇರೆ ಬೇರೆ ತಮ್ಮ ಉದ್ಯೋಗ ಸಲುವಾಗಿ ಉಪಯೋಗ ಮಾಡಿ ತಮ್ಮ ಪ್ರಪಂಚದಲ್ಲಿ ಸ್ವಲ್ಪ ಏನ್ರಿ ಅಭಿವೃದ್ಧಿ ಮಾಡಲಿಕ್ಕೆ ಸ್ವಲ್ಪ ಪ್ರಮಾಣದಾಗ ನಾವು ಈ ಮದತು ಮಾಡ್ತಾಯಿದ್ದೀವಿ. ಇದೇ ರೀತಿ ಬೇರೆ ಬೇರೆ ಸಾಕಷ್ಟು ಯೋಜನೆಗಳು ಅದಾವು. ಈ ಯೋಜನೆ ಒಂದು ದೊಡ್ಡದು ಇರೋದ್ರಿಂದ ಇದರಲ್ಲಿ ಸುಮಾರು 44,867 ಅರ್ಜಿಗಳನ್ನು ಬಂದವು. ಅದರಲ್ಲಿ ಏನು ಸರಿಯಾಗಿ ಡಾಕ್ಯುಮೆಂಟ್ ಇಲ್ಲದೆ ಹೋಗಿ ಫೈನಲ್ ಲಿಸ್ಟ್ ನಮ್ಮದಾಗಿದೆ 42,501. ಕೊರೋನಾ ಸಂಕಷ್ಟ ಸಮಯದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲದ ಕಂತುಗಳಿಗೆ ಕಲ್ಪಿಸಿದ್ದ 6 ತಿಂಗಳ ವಿನಾಯಿತಿಯನ್ನು ವಿಸ್ತರಿಸಲು ಸುಪ್ರೀಂ ಕೋರ್ಟ್ ಇಂದು ನಿರಾಕರಿಸಿದೆ. ವಿನಾಯಿತಿ ಅವಧಿಯಲ್ಲಿ ಸಂಪೂರ್ಣ ಬಡ್ಡಿ ಮನ್ನಾ ಖಾತರಿಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಸಾಲದ ಕಂತುಗಳಿಗೆ ಆರ್ಬಿಐ ನೀಡಿದ್ದ 6 ತಿಂಗಳ ಮಾರಿಟೋರಿಯಂ ಸೌಲಭ್ಯ ವಿಸ್ತರಿಸುವಂತೆ ವಿವಿಧ ವ್ಯಾಪಾರಿ ಸಂಘಟನೆಗಳು ಹಾಗೂ ಕಾರ್ಪೊರೇಟ್ ಸಂಸ್ಥೆಗಳು ಸಲ್ಲಿಸಿದ್ದ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ಇಂದು ವಜಾಗೊಳಿಸಿದೆ. ಸರ್ಕಾರದ ವಿತ್ತೀಯ ನೀತಿಯಲ್ಲಿ ಯಾವುದೇ ಲೋಪದೋಷ ಇಲ್ಲದಿರುವಾಗ ಅದನ್ನು ನ್ಯಾಯಾಲಯ ಪರಾಮರ್ಶೆ ನಡೆಸಲು ಸಾಧ್ಯವಿಲ್ಲ ಎಂದು ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನೇತೃತ್ವದ ನ್ಯಾಯಪೀಠ ಸ್ಪಷ್ಟಪಡಿಸಿದೆ. ಈ ಕುರಿತ ಅರ್ಜಿಗಳ ಸಂಬಂಧ ನ್ಯಾಯಪೀಠ ಕಳೆದ ವರ್ಷದ ಡಿಸೆಂಬರ್ 17ರಂದು ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು.
ಯಾವುದೇ ನಿರ್ದಿಷ್ಟ ಹಣಕಾಸು ಪ್ಯಾಕೇಜ್ ಅಥವಾ ಪರಿಹಾರ ಘೋಷಿಸುವಂತೆ ಆರ್ಬಿಐ ಅಥವಾ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಲಯ ಸೂಚನೆ ನೀಡಲು ಸಾಧ್ಯವಿಲ್ಲ. ನಿರ್ದಿಷ್ಟ ವಲಯ ಅಥವಾ ಇನ್ನಿತರರಿಗೆ ಪರಿಹಾರ ಕಲ್ಪಿಸುವಂತೆ ಆದೇಶ ಹೊರಡಿಸಲು ಆಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಆದರೆ ಮಾರಿಟೋರಿಯಂ ಅವಧಿಯಲ್ಲಿ ಯಾವುದೇ ಸಾಲಗಾರರಿಗೆ ಚಕ್ರಬಡ್ಡಿ ಅಥವಾ ದಂಡಬಡ್ಡಿ ವಿಧಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಸಾಂಕ್ರಾಮಿಕ ಎಲ್ಲ ವಲಯಗಳ ಮೇಲೂ ಪರಿಣಾಮ ಬೀರಿದೆ. ಸರ್ಕಾರ ವಲಸಿಗರಿಗೆ ಸಾರಿಗೆ ಸೌಲಭ್ಯ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಸಾಂಕ್ರಾಮಿಕ ಅವಧಿಯಲ್ಲಿ ಸರ್ಕಾರಕ್ಕೂ ಯಾವುದೇ ಬೆಂಬಲ ಇರಲಿಲ್ಲ. ಜಿಎಸ್ಟಿ ನಷ್ಟವನ್ನು ಸಹ ತುಂಬಿಕೊಟ್ಟಿದೆ ಎಂದು ನ್ಯಾಯಮೂರ್ತಿ ಶಾ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬ್ಯಾಂಕ್ಗಳು ಖಾತೆದಾರರಿಗೆ ಹಾಗೂ ಪಿಂಚಣಿದಾರರಿಗೆ ಬಡ್ಡಿ ಪಾವತಿಸಬೇಕಾಗಿರುವ ಕಾರಣ ಸಂಪೂರ್ಣ ಬಡ್ಡಿ ಮನ್ನಾ ಸಾಧ್ಯವಿಲ್ಲ ಎಂದು ಕೋರ್ಟ್ ಹೇಳಿದೆ. ರಿಸರ್ವ್ ಬ್ಯಾಂಕ್ ಕಳೆದ ವರ್ಷದ ಮಾರ್ಚ್ 27ರಂದು ಕೊರೋನಾ ಸಂಕಷ್ಟದಿಂದ ಸಾಲದ ಕಂತುಗಳ ಪಾವತಿಗೆ 6 ತಿಂಗಳ ವಿನಾಯಿತಿ ಕಲ್ಪಿಸಿತ್ತು. ನಂತರ ಈ ಅವಧಿಯನ್ನು ಇನ್ನೂ 3 ತಿಂಗಳು ವಿಸ್ತರಿಸಿತ್ತು. ಕೋವಿಡ್ ಸಂದರ್ಭದಲ್ಲಿ ಸಾಲಗಾರರು ತೊಂದರೆ ಅನುಭವಿಸಬಾರದು ಎಂಬ ದೃಷ್ಟಿಯಿಂದ ಇಎಂಐ ಪಾವತಿ ಮುಂದೂಡಿಕೆ ವಿನಾಯಿತಿಯನ್ನು ಕಲ್ಪಿಸಿತ್ತು. ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವುದೊಂದೇ ಪರಿಹಾರ ಎಂದು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಹಾಗೂ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಾದ ಡಾ ಸಿಎನ್ ಮಂಜುನಾಥ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ಪ್ರಕರಣಗಳ ನಿಯಂತ್ರಣ ಹಾಗೂ ಸಾರ್ವಜನಿಕರು ಕೈಗೊಳ್ಳಬಹುದಾದ ಅಗತ್ಯ ಕ್ರಮಗಳ ಕುರಿತು ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಫ್ರಾನ್ಸ್, ಸ್ಪೇನ್, ಇಟಲಿ ಸೇರಿದಂತೆ ಹಲವು ದೇಶಗಳಲ್ಲಿ ಕೊರೋನಾ ಸೋಂಕಿನ 2ನೇ ಅಲೆ ತೀವ್ರ ಪರಿಣಾಮ ಬೀರಿದೆ. ಪ್ರಸ್ತುತ ರಾಜ್ಯದಲ್ಲಿಯೂ ಕೊರೋನಾ ಸೋಂಕು ಪ್ರಕರಣಗಳು ಗಣನೀಯವಾಗಿ ಹೆಚ್ಚುತ್ತಿದ್ದು 2ನೇ ಅಲೆಯ ಪ್ರಭಾವ ಆರಂಭವಾಗಿದೆ ಎಂದರು. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಿಗದಿತ ಮಾರ್ಗಸೂಚಿಗಳನ್ನು ಸಂದರ್ಭಾನುಸಾರ ನೀಡುತ್ತಿದ್ದು ಅವುಗಳ ಸಮರ್ಪಕ ಪಾಲನೆ ಅತ್ಯಗತ್ಯವಾಗಿದೆ. ಸೋಂಕು ನಿಯಂತ್ರಣಕ್ಕೆ ಸಾರ್ವಜನಿಕರು ಸಹಕಾರ ನೀಡುವುದು ಅತ್ಯವಶ್ಯವಾಗಿದೆ. ಅನವಶ್ಯಕವಾಗಿ ಗುಂಪು ಸೇರದೇ ಇರುವುದು, ಮುಖಗವಸು ಧರಿಸುವುದು ಸೇರಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ ಕೊರೋನಾ ಸೋಂಕಿನ 2ನೇ ಅಲೆಯನ್ನು ನಿಯಂತ್ರಿಸಬಹುದಾಗಿದೆ ಎಂದು ತಿಳಿಸಿದರು. ಅದರಿಂದ ಇದನ್ನು ನಾವು ನಿಯಂತ್ರಣ ಇಟ್ಕೋಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೋಬೇಕಾಗುತ್ತೆ. ಈಗ ಸರ್ಕಾರ ಫ್ರಮ್ ಟೈಮ್ ಟು ಟೈಮ್ ಮಾರ್ಗಸೂಚಿಗಳನ್ನು ಕೊಡ್ತಾ ಇದೆ. ಈ ಮಾರ್ಗಸೂಚಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕಾದ್ರೆ ಇದನ್ನು ಪಾಲಿಸಬೇಕಾದಂಥ ಆದ್ಯ ಕರ್ತವ್ಯ ಜನಸಾಮಾನ್ಯರ ಮೇಲಿದೆ. ಇದು ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಸಾರ್ವಜನಿಕರ ಜವಾಬ್ದಾರಿ ಕೂಡ ಆಗಿದೆ. ಇದು ಸಾರ್ವಜನಿಕರು ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಇದನ್ನು ಅನುಸರಿಸಿದರೆ ಬಹುಶಃ ಈ ಕರೋನಾ ನಿಯಂತ್ರಣ 2ನೇ ಹಂತದ ಈ ಸೋಂಕನ್ನು ನಾವು ನಿಯಂತ್ರಿಸ್ಬೋದು. ನಾವು ಇನ್ನು 6 ತಿಂಗಳು ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ಕೈಯಲ್ಲಿ ಇರತಕ್ಕಂಥ ಸಾಧನಗಳು ಅಥವಾ ವಿಧಾನಗಳು ಏನಪ್ಪ ಅಂದರೆ, ಒಂದು ಮಾಸ್ಕನ್ನು ಧರಿಸಬೇಕು. ಈಗಾಗಲೇ ನೋಡಿದ್ದೀವಿ, ಜನರಲ್ಲಿ ಏನೊಂದು ಭಾವನೆ ಇದೆ, ಕರೋನಾ ಹೋಗ್ಬಿಟ್ಟಿದೆ, ಕರೋನಾ ಜೀವಂತವಾಗೇ ಇಲ್ಲ ಅನ್ನುವ ನಿರ್ಲಕ್ಷ್ಯ ಇದೆ. ಈ ನಿರ್ಲಕ್ಷ್ಯ ಮನೋಭಾವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯ ಪುಣೆಯಲ್ಲಿಂದು ನಡೆಯುತ್ತಿದೆ. ಮೊದಲು ಬ್ಯಾಟಿಂಗ್ ಆರಂಭಿಸಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟಕ್ಕೆ 219 ರನ್ ಮಾಡಿ ಆಡುತ್ತಿದೆ. ಟೆಸ್ಟ್ ಮತ್ತು ಟಿ20 ಸರಣಿಗಳನ್ನು ಗೆದ್ದಿರುವ ವಿರಾಟ್ ಕೊಹ್ಲಿ ನೇತೃತ್ವದ ಭಾರತ ತಂಡ ಏಕದಿನ ಸರಣಿಯಲ್ಲೂ ಉತ್ತಮ ಪ್ರದರ್ಶನ ನೀಡುವ ವಿಶ್ವಾಸದಲ್ಲಿದೆ. ಹಿಂದಿನ 2 ಸರಣಿಗಳಲ್ಲಿ ನಿರಾಸೆ ಅನುಭವಿಸಿರುವ ಇಂಗ್ಲೆಂಡ್ ಗೆಲುವಿನೊಂದಿಗೆ ಪ್ರವಾಸ ಕೊನೆಗೊಳಿಸುವ ಹುಮ್ಮಸ್ಸಿನಲ್ಲಿದೆ. ಕ್ರಿಕೆಟ್ನ ನೇರ ಪ್ರಸಾರ. Almost might be better to forget about trying to time the ball and place it into gaps. For the good of the team, then he bounces from either end. Bruno Pandya's going great guns at one end. Just scamper off strike or try and join him in the boundary fest. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 1ರಿಂದ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೋವಿಡ್ ಲಸಿಕೆ ನೀಡಲು ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ದೇಶದಲ್ಲಿ ಚುಚ್ಚುಮದ್ದಿನ ಕೊರತೆ ಇಲ್ಲ, ಪ್ರಕಾಶ್ ಜಾವಡೇಕರ್. 14ನೇ ಹಣಕಾಸು ಶಿಫಾರಸಿನ ಅನ್ವಯ ಪಂಚಾಯಿತಿಗಳಿಗೆ ನೇರ ಅನುದಾನ ವ್ಯವಸ್ಥೆ. ಕಂಪ್ಯೂಟರೀಕರಣಕ್ಕೆ ಒತ್ತು, ಸಚಿವ ಪುರುಷೋತ್ತಮ್ ರೂಪಾಲ.
ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಹೆಚ್ಚಿನ ಆದ್ಯತೆ. ಪ್ರಸಕ್ತ ಬಜೆಟ್ನಲ್ಲಿ ಬಾಕಿ ಹಣ ಪಾವತಿಗೆ ಕ್ರಮ. ಸಿಸಿ ಪಾಟೀಲ್. ಹಾಗೂ ಭಾರತ ಇಂಗ್ಲೆಂಡ್ ಏಕದಿನ ಕ್ರಿಕೆಟ್ ಸರಣಿ, ಉತ್ತಮ ಸ್ಥಿತಿಯಲ್ಲಿ ಕೊಹ್ಲಿ ಪಡೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.